MTV ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಭುಗೌಡ ಬಿರಾದರ್ ಸಾಕಿನ್ ಹಸ್ಕಿ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಅಶೋಕ್ ಕೊಳಾರಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಆಲ್ಮೇಲ್, ಅದೇ ರೀತಿಯಾಗಿ JDSನ ನಾಯಕ ರಾಜು ಅಡಿಕಿ ಕಲಿಕೇರಿಯ ಯುವ ಮುಖಂಡರು, ಅದೇ ರೀತಿಯಾಗಿ ಕಲಿಕೇರಿಯ ಗ್ಯಾರಂಟಿ ಯೋಜನೆಯ ನಾಯಕರು ಆಗಿರ್ತಕ್ಕಂಥ ನಬಿಲಾ ಲೈಕೋಡಿ ಅವರು ಲೈನ್ದಲ್ಲಿ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಗ್ಯಾರಂಟಿ ಯೋಜನೆಯ ಉಪಯೋಗ ಮತ್ತು ಗ್ಯಾರಂಟಿ ಯೋಜನೆಯ ಯಾವ ಹಂತಕ್ಕಿದೆ ಅದರ ಬಗ್ಗೆ ಚರ್ಚೆ ಮಾಡಲು ಎಲ್ಲರೂ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಸ್ವಾಗತ ಸರ್. ಮತ್ತೆ ಮೊದಲಾಗಿ ಕೊಳಾರಿ ಸರ್ ಅವರಿಗೆ, ರಾಜು ಸರ್ ಅವರಿಗೆ ಹಾಗೂ ಡಾಕ್ಟರ್ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಿಗೆ ಸ್ವಾಗತ. ಇವಾಗ ನಮ್ಮ ಒಂದು ಕಾರ್ಯಕ್ರಮ, ನಮ್ಮ ಟಿವಿ ಮಾಧ್ಯಮದ ಒಂದು ಕಾರ್ಯಕ್ರಮ ಏನಪ್ಪ ವಿಶೇಷ ಅಂದ್ರೆ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಒಂದ್ ನಿಮಿಷ ನಾವು ನವಿಲ ನಾಯ್ಕೋಡಿ ಬರ್ತಾ ಇದ್ದೀವಿ. ಒಂದ್ ನಿಮಿಷ ಸರ್, ಅವ್ರ ತಗೊಂಡ್ಬಿಡ್ತೀನಿ. ಒಂದ್ ಸರ್. ನಮಸ್ಕಾರ. ಓಕೆ, ನಮಸ್ಕಾರ ಸರ್. ನಮಸ್ಕಾರ ಸರ್. ನವಿಲಾ ನಾಯ್ಕೋಡಿ ಸರ್ ಇವಾಗ ಲೈನ್ ದಲ್ಲಿ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರು ಪ್ರಭುಗೌಡ ಇದ್ದಾರೆ. ಆಮೇಲೆ ರಾಜು JDS ವಕ್ತಾರ ರಾಜು ಅಡಿಕೆ ಅವರು ಇದ್ದಾರೆ. ಆಮೇಲೆ ಆಲ್ಮೇಲದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಗೌಡ ಕೊಳಾರಿ ಅವರು ಇದ್ದಾರೆ. ಅಶೋಕ್ ಗೌಡ ಕೊಳಾರಿ ಅವರು ಕೂಡ ನಿಮ್ ಜೊತೆ ಮಾತನಾಡ್ತಾರೆ. ಮೊಟ್ಟ ಮೊದಲನೇದಾಗಿ ನಾವು ಈ ಕಾರ್ಯಕ್ರಮದ ಬಗ್ಗೆ ಒಂದು ಚೂರು ಸ್ಟಾರ್ಟಿಂಗ್ ಮಾತಾಡ್ತೀನಿ, ನಂತರ ಕಂಟಿನ್ಯೂ ಮಾಡಿ. ಪ್ರಭುಗೌಡ ಬಿರಾದರ್ಗೆ ಮೊದಲು ನಾನು ಆದ್ಯತೆ ಕೊಡ್ತಾ ಇದ್ದೀನಿ. ಡಾಕ್ಟರ್ ಪ್ರಭುಗೌಡ ಬಿರಾದರ್ ಅವರು ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಯಾವ ರೀತಿ ಲಾಭ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ ಸರ್? ಮೀಡಿಯಾದ ಹಾಗೂ JDS ಹಾಗೂ ಕಾಂಗ್ರೆಸ್ಸಿನ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಿ. ಥ್ಯಾಂಕ್ ಯು ಸರ್. ಸರ್, ನೀವು ಗ್ಯಾರಂಟಿ ಯೋಜನೆಯಿಂದ ಇಡೀ ರಾಜ್ಯದ ಬೊಕ್ಕಸಕ್ಕೆ ಮೊದಲನೇದಾಗಿ ಹೊರೆಯಾಗ್ತದೆ. ಇವತ್ತು ಯಾವುದೇ ಯೋಜನೆ ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಕೊಟ್ಟಿರೋದಲ್ಲಿ ಕೆಲವೊಂದು ಯೋಜನೆಗಳು ಫೇಲ್ಯೂರ್ ಆಗಿವೆ. ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಯುವ ನಿಧಿ ಅಂತ ಕೊಟ್ಟಿದ್ರು, ಆ ಯೋಜನೆ ಸಕ್ಸಸ್ ಆಗಿಲ್ವೇ? ಸುಮಾರು ಈ ಯೋಜನೆಗಳಿಂದ ಆರ್ಥಿಕ ಪರಿಸ್ಥಿತಿ ಬಹಳ ರಾಜ್ಯದ ಹದಗೆಟ್ಟಿದೆ. ಯಾಕಂದ್ರೆ ನಾವು ಇವತ್ತ ಈ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಹೇಳ್ಬೇಕಾದ್ರೆ, ಯಾವ ಯೋಜನೆಗಳನ್ನು ರಾಜ್ಯದಲ್ಲಿ ಕೊಟ್ರೆ ಅದರಿಂದ ಯಾರು ಜನಮಾನಸದಲ್ಲಿ ಅವ್ರ ತಲೆಯಲ್ಲಿ ಉಳಿಯಲ್ಲ ಇದನ್ನ ಜನರಿಗೆ. ನೀವು ಏನೇ ಯೋಜನೆಗಳು ಕೊಡ್ಬೇಕಾಗಿದ್ರ ಈ ರಾಜ್ಯದ ಜನರಿಗೆ ಏನಾದ್ರು ಕೊಡ್ಬೇಕಾದ್ರೆ ನೀರಾವರಿ ಯೋಜನೆ ಕೊಟ್ರೆ ಒಳ್ಳೆಯದಾಗ್ತಿತ್ತು. ಇಲ್ರಿ, ಇವಾಗ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಏನಾಗಿದೆ? ನಿಮ್ಗೆ ತೊಂದರೆ ಆಗಿದೆಯೋ ಅಥವಾ ಅನುಕೂಲ ಆಗಿದೆ ಅಂತ ಕೇಳ್ತಾ ಇದ್ದೀವಿ ಸರ್. ತೊಂದರೆ ಆಗಿದೆ. ಸುಮಾರು 32,000 ಕೋಟಿ ರಾಜ್ಯದಲ್ಲಿ ಗುತ್ತಿಗೆದಾರರು ಕೆಲಸ ಮಾಡಿದಾರೆ. ಇವತ್ತಿಗೆ 2 ವರ್ಷದ 2 ತಿಂಗಳಾಯ್ತು ಸರ್ಕಾರ ಬಂದು, ಇವತ್ತಿಗೆ ಪೇಮೆಂಟ್ ಮಾಡ್ತಾ ಇಲ್ಲ. ಮತ್ತೆ ಎಲ್ಲಿ ಹೋಯ್ತು ದುಡ್ಡು? ಒಂದ್ ನಿಮಿಷ ಪ್ರಭುಗೌಡ್ರೆ, ಲೈನ್ ಆಗಿರಿ. ನಾನು ಇವ್ರಿಗೆ ಕೊಳಾರಿ ಸರಿ ಮಾತಾಡ್ತೀನಿ. ಕೊಳಾರಿ ಅವ್ರೆ. ಸರ್, ಪ್ರಭುಗೌಡ ಸರ್, ಇದು ಬಿಜೆಪಿ ಸರ್ಕಾರದಲ್ಲಿ ಇತ್ತು. ಇದು ಏನ ಕಾಂಟ್ರಾಕ್ಟರ್ ಬಿಲ್ ತಡೆಯಾಗಿದ್ದು ನೀವೆಲ್ಲ ನೋಡ್ರಿ. ಕೆಂಪಣ್ಣವರು ಎಲ್ಲಾರು ಸ್ಟ್ರೈಕ್ ಮಾಡಿದ್ರ ಬಗ್ಗೆ 40% ಇದ್ದ ನೀವು ತಗೊಂಡು ಇದು ಮಾಡ್ಲತ್ತೀರಿ. ಅವಾಗನು ಬಿಲ್ ಆಗಿಲ್ಲ ಸರ್. ಪ್ರಭುಗೌಡ ಅಲ್ಲ ತಾವ್ ಸರ್? ಬಿಜೆಪಿ ಸರ್ಕಾರದಾಗ ಈ ಕೊರತೆ ಇತ್ತು. ಕಾಂಟ್ರಾಕ್ಟರ್ ಬಿಲ್ ಲೇಟ್ ಆಗಿದ್ದು ಮಾಡಿದ್ದು ನಿಮ್ಮ ಕೆಂಪಣ್ಣವರು ಹೋರಾಟ ಮಾಡಿದ್ದು 40% ಇದೆ ನಿಮ್ ಮೇಲೆ ಆರೋಪ ಮಾಡಿದ್ದು ಬಿಜೆಪಿ ಸರ್ಕಾರ ಮ್ಯಾಲ ಇತ್ತು ಸರ್. ಈ ನಮ್ಮ ಸರ್ಕಾರದೊಳಗ ಏನ್ ಗ್ಯಾರಂಟಿ 5 ಗ್ಯಾರಂಟಿ ತಂದಿದ್ರು ಏನು ಕೊರತೆ ಆಗಿಲ್ಲ. ಈ 5 ಗ್ಯಾರಂಟಿಗಳಿಂದ ಕಟ್ಟ ಕಡೆ ಮನುಷ್ಯಗೂ ನಮ್ಮಲ್ಲಿ ಅನುಕೂಲ ಆಗಿದೆ. ಈ ಸದ್ಯ ಗೃಹಲಕ್ಷ್ಮಿದಿಂದ 2,000 ತೋಣಂತ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ. ಅವ್ರ ಮಕ್ಕಳಿಗೆ ಶಾಲಿ ಎಷ್ಟು ಕಂತ ನೀವು ಹಾಕೋದು ಉಳಿದಿದ್ದೇನ ರಾಜ್ಯದ ಮಹಿಳೆಯರಿಗೆ? ಈಗ ಒಂದು 2 ಕಂತು ಬ್ಯಾಲೆನ್ಸ್ ಇರ್ಬೋದು ಸರ್. 2 ಕಂತು ಬ್ಯಾಲೆನ್ಸ್ ದುಡ್ಡು ಇರ್ಲಾರ್ಕ 3 ವಿದ್ಯುತ್ ಘಟಕಗಳನ್ನ 21,000 ಕೋಟಿಗೆ ಒತ್ತೆ ಇಟ್ಟಿದ್ದಾರೆ. ಇಲ್ಲ ಸರ್, 2 ತಿಂಗಳ ಬ್ಯಾಲೆನ್ಸ್ ಉಳಿದಿದೆ ನೋಡಿ ಸರ್. 2 ತಿಂಗಳ ಬ್ಯಾಲೆನ್ಸ್ ಅಷ್ಟೇ ಉಳಿದಿದೆ. ಇಲ್ಲಿ ನೋಡಿ, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಏನೇನು ಮಾಡಿದಿರಿ? ಯೋಜನೆಗಳು ಕೊಟ್ಟಿರಿ. ಜನಾಕ್ರೋಶ ಯೋಜನೆಯನ್ನ ನಾವು ನಿನ್ನೆ ಆಂದೋಲನ ಪ್ರಾರಂಭ ಮಾಡಿದ್ವಿ ಸುಮಾರು 30 ಜಿಲ್ಲೆಗಳಲ್ಲಿ.
ಯೋಜನೆಗಳಿಂದ ಏನು ಕೊರತೆ ಆಗಿದೆ ಸರ್. ನಮ್ಮಲ್ಲಿ ಸುಮಾರು 150 ಕೋಟಿ ಕೆಲಸ ತಂದಿದ್ದಾರೆ ನಮ್ಮ ಅಶೋಕ್ ಮನಗೋಳಿ. ಒಂದು ಕರಣಿ ಬೇರೆ ಇಂತ ಇದ್ರೊಳಗನು ರೊಕ್ಕ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರದಲ್ಲಿ ಬಕ್ಕೋಸ ಖಾಲಿಯಾಗಿದೆ ಅಂತ ಹೇಳ್ತಾರೆ. ಹೌದು ಸರ್, ಅಲ್ಲಿ ಸಿಂದಗಿ ಮತಕ್ಷೇತ್ರ ಹೇಳ್ತೀರಿ, ಮತಕ್ಷೇತ್ರಕ್ಕೆ ಎಷ್ಟು 100 ಕೋಟಿ ಕೊಟ್ಟಿದ್ದಾರೆ. ಅಲ್ಲಿ ಜೆಡಿಎಸ್ ಶಾಸಕರು ಸರ್, ಅಲ್ಲಿ ಜೆಡಿಎಸ್ ಶಾಸಕರು ಇದಾರೆ. ಯಾಕೆ ಅದಕ್ಕೆ ತಾರತಮ್ಯ ಕೊಡಬೇಕಾಗಿತ್ತು ಯೋಜನೆ? ಇಲ್ಲ, ಆಯಾ ಸರ್ಕಾರಗಳ ನೇಮ್ ಇರ್ತದೆ ಸರ್. ಆಯಾ ಸರ್ಕಾರದ ನೇಮ್ ಇರ್ತಾವ, ಎಲ್ಲರಿಗೆ ಅದೇ ನೇಮ್ ಕೊಡಬೇಕಂತ ಏನಿಲ್ಲ. ನಮ್ಮ ಸರ್ಕಾರದೊಳಗ ನಮ್ಮ ಶಾಸಕರದಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ ಸರ್. ಇಲ್ಲ, ಪ್ರಭುಗೌಡ್ರು ಮತ್ತು ಅಶೋಕ್ ಕೊಳಾರಿಗೌಡ್ರಿಗೆ ಇಬ್ಬರಿಗೆ ಒಂದ್ ನಿಮಿಷ ವೇಟ್ ಮಾಡಿ. ಇನ್ನೊಬ್ರು ರಾಜು ಅಡಿಕೆ ಅವ್ರು ಏನ್ ಹೇಳ್ತಾರೆ ನೋಡೋಣ, ಯುವಕರು ಜೆಡಿಎಸ್ ನ ವಕ್ತಾರರು. ರಾಜು ಅಡಿಕೆ ಸರ್, ನಿಮ್ ಅಭಿಪ್ರಾಯ ಏನ್ ಸರ್? ಸರ್ ನಮಸ್ಕಾರ ಸರ್. ಇಬ್ಬರು ನಾಯಕರು ಕೂಡ ನಾನು ಶುಭ ಮುಂಜಾನೆ ಶುಭಾಶಯ ತಿಳಿಸ್ತೀನಿ. ತಮಗೂ ಕೂಡ ಶುಭ ಮುಂಜಾನೆ ಶುಭಾಶಯ ತಿಳಿಸ್ತೀನಿ. ಶುಭಾಶಯ ಸರ್. ಇದು ಸಿದ್ದರಾಮಯ್ಯ ಸರ್ಕಾರ ತುಘಲಕ್ ಸರ್ಕಾರ. ಹಾ ಸರ್. ಇದು ಗ್ಯಾರಂಟಿ ಯೋಜನೆಗಳು ಸಂಪೂರ್ಣ ವಿಫಲವಾಗಿದೆ. ಇವತ್ತು ರಾಜ್ಯದಲ್ಲಿ ಇದೆ. ಇದು ರಾಜ್ಯದಲ್ಲಿ ಸುಮಾರು 58,000 ಕೋಟಿ ಪ್ರತಿ ವರ್ಷನೂ ಕೂಡ ಖರ್ಚು ಮಾಡ್ತಾ ಇದ್ದಾರೆ ಇವತ್ತು. ಮಾನ್ಯ 16ನೇ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸರ್ ಹೇಳಿದ್ದು ಸುಮಾರು 4 ಲಕ್ಷ ಕೋಟಿ ಬಜೆಟ್ ಮಾಡಿದ್ದಾರೆ. 58,000 ಕೋಟಿಗಳು ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ತಾವೇ ಹೇಳಿದ್ದು. ಇದು ಗ್ಯಾರಂಟಿ ಯೋಜನೆಯಿಂದ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಾ ಇದೆ ಇವತ್ತು. ವರ್ಷದಲ್ಲಿ 5 ಬಾರಿ ಹಾಲಿನ ದರ ಏರಿಕೆ ಮಾಡಿದ್ದು, ನೀರಿನ ದರ ಏರಿಕೆ ಮಾಡಿದ್ದು. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಇವತ್ತು ಕಳೆದ 2 ವರ್ಷಗಳ ಹಿಂದೆ ಏನಿತ್ತು ಸರ್, ನಾವು ಮಾತಾಡೋ ಸ್ವಲ್ಪ ಸುಮ್ಕುಂದ್ರಿ, ಆಮೇಲೆ ನೀವು ಮಾತಾಡೋ ನಾನು ಹೇಳ್ತೀನಿ ಸರ್. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ 2 ವರ್ಷ ಏನಿಂದು ಇಂದು 100ರಷ್ಟು ಹೆಚ್ಚಾಗಿದೆ. ಇವತ್ತು ಅಬಕಾರಿ ಬೆಲೆ ಹೆಚ್ಚಾಗಿದೆ. ಎಲ್ಲ ದಿನ ವಸ್ತುಗಳ ಬೆಲೆಗಳು ಕೂಡ ಹೆಚ್ಚಾಗಿದೆ. ರಾಜ್ಯದಲ್ಲಿ ಜನ ಪರಿತಪಿಸ್ತಾ ಇದ್ದಾರೆ ಈ ಸರ್ಕಾರ ವಿರುದ್ಧ. ಎಷ್ಟೋ ಕೂಲಿ ಕಾರ್ಮಿಕರು, ಎಷ್ಟೋ ಸಾರ್ವಜನಿಕ ವಾಹನಗಳು ಕೂಡ ಮನೆಯಲ್ಲಿ ನಿಂತಿದೆ. ಈ ಗ್ಯಾರಂಟಿ ಯೋಜನೆ ಸಂಪೂರ್ಣ ಕೂಡ ವಿಫಲವಾಗಿದೆ. ಸ್ವತಃ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ. ಸರ್, ಅದೇ ರೀತಿಯಾಗಿ ನಬಿಲಾ ನಾಯ್ಕ ಅವರು ಕೂಡ ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಯ ನಾಯಕರು. ಅವರು ಏನು ನಬಿಲಾ ನಾಯ್ಕ ಸರ್, ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ ಸರ್ ಎಲ್ಲರಿಗೂ. ಈಗ ತಾನೇ ರಾಜು ಅಡ್ಕಿ ಅವರು, ಪ್ರಭುಗೌಡರು, ನಮ್ಮ ಗ್ಯಾರಂಟಿ ಯೋಜನೆ ಅಶೋಕ್ ಗೌಡ ಅವರು, ಬಿರಾದ್ ಅವರು ಎಲ್ಲರೂ ಮಾತಾಡ್ತಾರೆ. ನಾನ್ ಹೇಳೋದಿಷ್ಟ ಸರ್, ಮೊದಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿ ಹೋಗ್ಯದ. ಮತ್ತು ಇಲ್ಲಿ ಈಗ ಸಿದ್ದರಾಮಯ್ಯನವ್ರಕ್ಕಿಂತ ಮುಂಚೆ ಬಿಜೆಪಿ ಸರ್ಕಾರ 3 ವರ್ಷಗಳ ಆಡಳಿತ ಮಾಡಿದ. ಅವರ ಆಡಳಿತದಲ್ಲಿ ಏನಿತ್ತು ಸರ್, ಸಾಮಾಜಿಕ ನ್ಯಾಯ, ಸಮ ಸಮಾಜದ ಕನಸು ನಾವು ಕಂಡೇ ಇಲ್ಲ. ಯಾಕಂದ್ರ ಅವರ ಆಡಳಿತದಲ್ಲಿ ನೋಡ್ರಿ, ಬಿಜೆಪಿ ಆಡಳಿತದಲ್ಲಿ ಹಿಜಾಬ್, ಹಲಾಲ್, ಕೇಸರಿ ಶಾಲ ಬರೀ ದಿನನಿತ್ಯ ಕೇಳ್ತಾ ಇದ್ದೇವೆ. ಏನಂದ್ರೆ ಈ ಕೇವಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತ್ರ ಕೇಳ್ತಾ ಇದ್ದೆ. ಗ್ಯಾರಂಟಿ ಯೋಜನೆ ಹೇಳ್ತಾರ, ನೀವು ಕೊಟ್ಟಿದ್ದೀರಲ್ರಿ ನಿಮ್ ಸರ್ಕಾರ ಈಗ 4% ಮೀಸಲಾತಿ ಕೊಡ್ಲಕತ್ತಿಲ್ವಾ ಮೈನಾರಿಟಿ? ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಬರ್ತೇನೆ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ 5 ಗ್ಯಾರಂಟಿಗಳನ್ನ ಇಲ್ಲಿ ಭರವಸೆಯಾಗಿ ನಿಂತಿತ್ತು. ಅದರಲ್ಲಿ ಮೇನ್ ಶಕ್ತಿ ಯೋಜನೆ. ಇದರಲ್ಲಿ ಇಲ್ಲಿವರೆಗೆ ಸರ್ ಫೆಬ್ರವರಿ 2025 359.22 ಕೋಟಿ ರೂಪಾಯಿಗಳನ್ನ ಸರ್ಕಾರ ಇದಕ್ಕೆ ಖರ್ಚು ಮಾಡತ್ತಾರ. ಫಲಾನುಭವಿಗಳು ಎಷ್ಟು ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ತಿರುಗಾಡ್ತಾರ ಒಂದ್ ನಿಮಿಷ ರೀ. ಇಲ್ಲಿ ಇನ್ನೊಂದೇನಂತಾರ, ಮೊದಲು ನಾವು ಜನರಿಗೆ ಕೊರೋನಾ ಸಮಯದಲ್ಲಿ ಆಗಿರ್ಬಹುದು ಮತ್ತು ನಮ್ಮಲ್ಲಿ ನೋಟಬಂದಿ ಆದಂತ ಸಮಯದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಕುತ್ಕೊಂಡಿದ್ರು. ಈ 5 ಗ್ಯಾರಂಟಿಗಳು ಚೈನ್ ಸಿಸ್ಟಮ್ ಆಗಿ ತಿರುಗಾಡ್ತಾ ಇದಾವೆ ಸರ್. ಕರ್ನಾಟಕದಲ್ಲಿ ಚೈನ್ ಸಿಸ್ಟಮ್ ಆಗಿ ತಿರುಗಾಡುವುದರಿಂದ ಜನರಿಗೆ ಲಾಭ ಆಗ್ತಾ ಇದೆ ಮತ್ತು ಸರ್ಕಾರಕ್ಕೆ ಬೊಕ್ಕಸಗೂ ಕೂಡ ಬಹಳಷ್ಟು ಲಾಭ ಆಗ್ತಾ ಇದೆ. ಟ್ಯಾಕ್ಸ್ ವಸೂಲಿ ಸರ್, ಗ್ಯಾರಂಟಿಗಳಿಂದ ಯಾರಿಗೇನು ಹೊರೆ ಆಗಿಲ್ಲ, ಏನೂ ಆಗಿಲ್ಲ ಸರ್. ಏನು ನಮ್ಮ ಶಾಸಕರು ಇಂತ ಗ್ಯಾರಂಟಿ ಮಧ್ಯದಲ್ಲೇನು 44 ಕೋಟಿ 50 ಲಕ್ಷ ರೂಪಾಯಿ ಕಣ್ಣಿ ಬ್ಯಾರೇಜ್ಗಿಟ್ಟ ಸರ್. ಇದು ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕದ. ಒಂದು ಎರಡನೇದಾಗಿ ಆರ್ಟಿಕಲ್ ಕಾಲೇಜ್ ಮಾನ್ಯ ತಾನೇ ನೋಡ್ರಿ ನೀವೆಲ್ಲಾನು. ಸಚಿವ ಸಂಪುಟದಲ್ಲಿ 39 ಹೇಳಿ ಸರ್. ಒಂದ್ ನಿಮಿಷ. ಇವಾಗ ನೀವು ಗ್ಯಾರಂಟಿ ಯೋಜನೆ ಬಗ್ಗೆ ನೀವು ಶಾಸಕರಂದಾಗ ಉಲ್ಲೇಖ ಮಾಡ್ತಕ್ಕಂಥದ್ದು ಅಶೋಕ್ ಮನಗೋಳಿ ಅವರು ಮಾತ್ರ ಹೌದನಾ?
ಇಲ್ಲ ಇಲ್ಲ ನಮ್ಮ ಸರ್ಕಾರದಿಂದ ಟೋಟಲ್ ನಮ್ಮ ಸರ್ಕಾರದಿಂದ ಇದೆ. ಇದು ನಮ್ಮ ಅಂದ್ರ ನಮ್ಮ ಸಿಂದಗಿ ಕ್ಷೇತ್ರಕ್ಕೆ ಮಾಹಿತಿ ಇದ್ದು ನಾ ಕಲ್ಪನೆ ಕೊಡೋದು ನಿಮ್ಗೆ ನಂತರ ರಾಜ್ಯದ ಮಾತಾಡ್ತೀನಿ. ಪೂರಾ ಬಿಜಾಪುರ ಡಿಸ್ಟಿಕ್ ನಾವು ಎಲ್ಲಾ MLA ನೋಡಿದಾಗ ನಮ್ಮಲ್ಲಿ ಇರುವಂತ JDS ಶಾಸಕರು ರಾಮಸ್ಕೋಟ್ ಬಿಟ್ರು ಎಲ್ಲಾ ನೀವು ತಾಲೂಕುಗಳಲ್ಲಿ ನೋಡ್ರಿ ಕಾರ್ಯಗಳು ಕೆಲಸಗಳು ಬಹಳ ಎಲ್ಲಿ ಆಗಿಲ್ಲ. ಇದೇ ಮುದ್ದೇಬಿಹಾಳ ಮತಕ್ಷೇತ್ರದ CS ನಾಡಗೌಡರು ಮೊನ್ನೆ ನಿಮ್ಗ ಅಪೋಸಿಟ್ ಸ್ಟೇಟ್ಮೆಂಟ್ ಕೊಟ್ಟಾರ ಸರ್ಕಾರ ವಿರುದ್ಧ. ದಾಖಲೆ ಸಮೇತ ಕೊಡ್ತೀನಿ ನಾನು. 2-3ನೇ ತಾರೀಕು ಬೆಂಗಳೂರು ಅಹೋರಾತ್ರಿ ಧರಣಿಯಲ್ಲಿ ಕೂತ್ಕೊಂಡಿದ್ದೆ. ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಸತತ ಹೆಚ್ಚಿಗೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಯೋಜನೆಗಳು ಮುಂದುವರೆದಿದ್ದೆ ಆದ್ರೆ ಇಡೀ ರಾಜ್ಯಕ್ಕೆ ನಾಳೆ ಹೊರೆ ಆಗ್ತದೆ. ನಾನು ಹೇಳುದಿಷ್ಟೇ, ಇದು ಸರ್ಕಾರ ಏನಲ್ಲ ಚೇಂಜ್ ಸಿಸ್ಟಮ್. ಎಲ್ಲರ ಒಂದ್ ದುಡ್ಡು ಏನದ ಜಮಾ ಆಗ್ತದ, ಮತ್ತ ಅದು ವ್ಯಾಪಾರಿಗಳ ಮಟ್ಟಕ್ಕೆ ಹೋಗ್ತದೆ, ವ್ಯಾಪಾರಿಗಳಿಂದ ಮತ್ ಸರ್ಕಾರಕ್ಕೆ ಹೋಗ್ತದೆ. ಚೇಂಜ್ ಸಿಸ್ಟಮ್ ಇರೋದ್ರಿಂದ ಎಲ್ಲಾನು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೊಂದು ಕಾರ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಹಲೋ ಸರ್, ಏನು ಹೊರೆ ಆಗಿಲ್ಲ ಸರ್. ಇಂಥವ್ರ ಮಧ್ಯದಲ್ಲ ನಮ್ಮ ಶಾಸಕರು ಸಾಕಷ್ಟು ಕೆಲಸ ಅಭಿವೃದ್ಧಿಗಳು ತಂದ್ರ ಸರ್. ಎಲ್ಲಾ ಶಾಸಕರು ನಮ್ಮ ಕಾಂಗ್ರೆಸ್ ಶಾಸಕರು ಎಲ್ಲಾ ಕಡೆ ತಂದಿರ ಸರ್. ಮೇಲಾಗಿ ನಮ್ಮ ಜಿಲ್ಲೆ ಒಳಗೆ ನಮ್ಮ ಶಾಸಕರು ಯಾರು ತರ್ಲಿಕ್ಕಿಲ್ಲ. ತುರ್ಸು ಹೆಚ್ಚ ಕಮ್ಮಿ ಏನು ಇರ್ಬೋದು ಸರ್. ಹಾ, ಮತ್ತೆ ಹಿಂದೆ ನಿಮ್ಮ ಒಂದು ವಿಷಯಕ್ಕೆ ಬರ್ತೀನಿ ಸರ್. ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ 2013 ಪ್ರಧಾನಮಂತ್ರಿ ಆದ್ರು. ಮನಮೋಹನ್ ಸಿಂಗ್ ಸರ್ಕಾರ 14 ಹೌದು ಸರ್, ಇರ್ಬೋದು. ಹೌದೌದು. ಅಂದ್ರ 13ಕ್ಕೆ ನಮ್ಮ ಮನಮೋಹನ್ ಸಿಂಗ್ ಇದ್ರು ಸರ್. 550 ರೂಪಾಯಿ ಏನ ಈ DAP ಗೊಬ್ಬರ ರೇಟ್ ಇತ್ತು ಸರ್. ನೀವು ಮುಂದ ಸಬ್ಸಿಡಿ ತಕೊಂಡ್ರಿ ಯಾರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ್ ಬಳಕ ಅವಾಗ 1300 ರೂಪಾಯಿ DAP ಐತಿ ಸರ್. ನಮ್ಮ ಸರ್ಕಾರಕ್ಕ ನಿಮ್ಮ ಸರ್ಕಾರಕ್ಕೆ ವ್ಯತ್ಯಾಸ ಸರ್ ಹೇಳತ್ತೀನಿ ನಾನು. ಸರ್ಕಾರದ ವ್ಯತ್ಯಾಸ ಬೇಡ, ಗ್ಯಾರಂಟಿ ಯೋಜನೆ ಬಗ್ಗೆ ಅಷ್ಟೇ ಮಾತಾಡ್ಬೇಕಂತ ಕೇಳ್ತಕೊಳ್ತೀನಿ. ಗ್ಯಾರಂಟಿ ಏನಿಲ್ಲ ಸರ್, ಆರ್ಥಿಕ ಹೊರೆ ಬೊಂಬಾಟಾಗಿದೆ. ಏನಿಲ್ಲ, ರಾಜ್ಯದ ಜನಕ್ಕೆ ದರವೊಂದು ಕೂಲಿ ಕಾರ್ಮಿಕರು ಹಿಡ್ಕೊಂಡು ಬಡ ಜನತೆ ಹಿಡ್ಕೊಂಡು ಕಟ್ಟ ಕಡೆ ಮನುಷ್ಯಗೂ ನಮ್ಮ ಗ್ಯಾರಂಟಿ ಮುಖ್ಯ ಅದ. ಕೈಯಾಗ ಪಟ್ಟಿದೆ, ನೀವು ಏನೇನು ಯೋಜನೆಗಳು ಕೊಟ್ಟಿರಿ, ಯಾವ ಯೋಜನೆಗಳಿಂದ ಯಾವ ನೀವು ಬೆಲೆ ಏರಿಕೆ ಏರಿಸಿ ರೊಕ್ಕ ತಗೊಳಕತ್ತೀರಿ. ಯೋಜನೆಗಳು ಕೊಡ್ಲಾಕ ದುಡ್ಡೇ ಇಲ್ಲ ರಾಜ್ಯ ಸರ್ಕಾರ. ಅದಕ್ಕೆ ಉತ್ತರ ಕೊಡ್ತೀನಿ. ನೀವು 2013ರಲ್ಲಿ ತೇಲ್ ಬೆಲೆ ಈಗ ಎಷ್ಟಾಗಿದ್ರಿ? ಅದು ಎಲ್ಲಾ ಸರ್ಕಾರದಲ್ಲಿ ದರ ಹೆಚ್ಚು ನಿಮ್ಮ ಕೇಂದ್ರ ಸರ್ಕಾರ ನಿನ್ನೆ 2 ರೂಪಾಯಿ ಡೀಸೆಲ್ ಹೆಚ್ಚು ಮಾಡಿದ ಸರ್. ಉತ್ತರ ಹೇಳಿ. ನಿಮ್ಮ ಕೇಂದ್ರ ಸರ್ಕಾರದಿಂದ 2 ರೂಪಾಯಿ ನಿನ್ನೆ ಹೆಚ್ಚು ಮಾಡಿದ. ರಾಜು ಸರ್ ಮಾತಾಡ್ರಿ. ಕೇಂದ್ರ ಸರ್ಕಾರದಿಂದ 2 ರೂಪಾಯಿ ಡೀಸೆಲ್ ಬೆಲೆ ಏರಿಸಿ ಸರ್ ನಿನ್ನೆ. ಹೇಳಿ ಸರ್. ಆತ್ಮೀಯ ಮಿತ್ರರಲ್ಲೇ ಕಾಂಗ್ರೆಸ್ ಮತ್ತು ನಾಯಕರು ನಾವು ವಿನಂತಿ ಮಾಡ್ಕೊತೀನಿ. ನೀವು ಕೇಳಿದ್ದು ಗ್ಯಾರಂಟಿಗಳ ಬಗ್ಗೆ ಸರ್ಕಾರ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಇಲ್ಲ, ನಾನು ಆತ್ಮೀಯ ಸರ್ ಪ್ಲೀಸ್, ನಾನು ಆತ್ಮೀಯ ಮಿತ್ರರು ನಬಿಲಾಲ್ ಹೇಳಿದ್ರು ಗ್ಯಾರಂಟಿ ಇವತ್ತು ಶಕ್ತಿ ಯೋಜನೆಯಿಂದ ನಮ್ಗೆ ಇಷ್ಟ ಲಾಭ ಆಗೈತಿ. ಶಕ್ತಿ ಯೋಜನೆಯಿಂದ ಇವತ್ತು ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಸಾರಿಗೆ ಸಚಿವರು ಪ್ರತಿ ತಿಂಗಳು 900 ಕೋಟಿ ನಷ್ಟ ಆಗ್ತೇವೆ, ಒಂದ್ ವರ್ಷಕ್ಕೆ 12,800 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಸ್ವತಃ ಅವರೇ ಹೇಳಿದ್ದು ವಿಧಾನಸಭೆಯಲ್ಲಿ. ಇದು ನಾನು ಹೇಳಿದ ಮಾತಲ್ಲಿದ್ದು. ಪ್ರತಿ ವರ್ಷನೂ ಕೂಡ 58,000 ಕೋಟಿ ಇವತ್ತು ನಷ್ಟ ಆಗ್ತೈತೆ. ಸ್ವತಃ ಇವತ್ತು ಮುಖ್ಯಮಂತ್ರಿ ಕೂಡ ಹೇಳ್ತಾ ಇದ್ದಾರೆ ಇವತ್ತು. ಸ್ವತಃ ಉಪಮುಖ್ಯಮಂತ್ರಿ ಕೂಡ ಹೇಳ್ತಾ ಇದ್ದಾರೆ ಇವತ್ತು. ಹೇಳಿದ್ರು ಕೂಡ ನನ್ನ ಆತ್ಮೀಯ ಮಿತ್ರರಿಗೆ ಇವತ್ತು ಏನೋ ಕಣ್ಣಿಗೆ ಇವತ್ತು ಬಟ್ಟಿ ಕಟ್ಟಿ ಇವತ್ತು ದಾರಿಯಲ್ಲಿ ಬಿಟ್ಟೆ ಹಾಗೆ ಇದೆ ಇವತ್ತು. ಯಾಕಂದ್ರೆ ಗ್ಯಾರಂಟಿ ಯೋಜನೆಯಿಂದ ಇವತ್ತು ಹಲವಾರು ಕುಟುಂಬಗಳು ಬೀದಿಗೆ ಬಂದಿದೆ ಇವತ್ತು. ಯಾವ ಬಂದಿಲ್ಲ ಸರ್ ಬೀದಿಗೆ? ಗ್ಯಾರಂಟಿ ಯೋಜನೆಯಿಂದ ಯಾವ ಬೀದಿಗೆ ಬಂದ ಹೇಳಿ ಸರ್. ಸಚಿವ ಸಣ್ಣ ಉದಾಹರಣೆ ಸರ್ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ಸರ್ ನಾನು. ಇವತ್ತು ನಾನು ನೀವು ಮಾತಾಡೋ ಸುಮ್ಕೊಂತೀನಿ ಸರ್. ನಾ ಮಾತಾಡೋದು ಸ್ವಲ್ಪ ಒಂದ್ 2 ನಿಮಿಷ ಸಾರಿಗೆ. ಇವತ್ತು ಸಾರಿಗೆ ಶಕ್ತಿ ಯೋಜನೆ ಇದೆ ಸರ್. ಇವತ್ತು ಶಕ್ತಿ ಯೋಜನೆಯಿಂದ ಇತ್ತು ಸಾರ್ವಜನಿಕವಾಗಿ ಹೇಳ್ತಾರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇತ್ತು ಆಟೋ ಡ್ರೈವರ್ ಇಂದ ಸುಮಾರು ದಿನ ಒಂದು 500,000 ರೂಪಾಯಿ ಗಳಿಸುವಂತ ಸಾರಿಗೆ ಇವತ್ತು ನೌಕರರು, ಇವತ್ತು ಖಾಸಗಿ ನೌಕರರು ಇವತ್ತು ಬೀದಿ ಪಾಲಾಗಿದ್ದಾರೆ ಇವತ್ತು. ಅವರು ಯಾವುದೇ ಕೆಲಸ ಇಲ್ಲ, ಇವತ್ತು ಯಾವುದೇ ಕೆಲಸ ಇಲ್ಲ ಸರ್. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಸರ್ಕಾರದ ಅಂಕಿ ಅಂಶಗಳು ಸಮೀಕ್ಷೆಗಳು ತಂದಿದ್ರೆ ಇವತ್ತು ನಷ್ಟ ಇದೆ ಸರ್. ನಾನು ಹೇಳಿದ ಶಕ್ತಿ ಯೋಜನೆ ಹೇಳಿ ಬೀದಿಗೆ ಬರ್ತಾರ ಅಂತ ಹೇಳ್ತೀರಿ ನೀವು. ಶಕ್ತಿ ಯೋಜನೆ ಏನ್ ಬೀದಿಗೆ ಬಂದಿರ ಸರ್?
ಸರ್ ನಾನು ಹೇಳಿಲ್ಲ, ರಾಮಲಿಂಗ ಸಚಿವರೇ ರೆಡ್ಡಿ ಅವರು ಹೇಳಿದ್ರು, ಸಾರಿಗೆ ಸಚಿವರು ಪ್ರತಿ ತಿಂಗಳು 900 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಇವತ್ತು, ವರ್ಷಕ್ಕೆ 12,800 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಇವತ್ತು. ಪಕ್ಕದ ತೆಲಂಗಾಣ ಸಚಿವರು ಹೇಳ್ತಾ ಇದ್ದಾರೆ ಇವತ್ತು ಎಲ್ಲ ಇವತ್ತು ಸರ್ಕಾರಗಳು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಗ್ಯಾರಂಟಿ ಅಂತ ಇಡೀ ದೇಶವನ್ನು ಕೂಡ ನಾವು ಹೇಳಿದ್ವಿ ರೇವಂತ್ ರೆಡ್ಡಿ ಸರ್. ನಾನು ಹೇಳಿದ ಮಾತಲ್ಲಿ ಇವತ್ತು ನಾನು ರಾಜು ಅಡಿಕೆ ಅವರಿಗೆ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ನಷ್ಟ ಆಗ್ತದ ಅಂತಂದ್ರ ಎಲ್ಲಾ ರಾಜ್ಯಗಳಲ್ಲಿ ಸತಕ ಬಿಜೆಪಿ ಅವರು ಎಲೆಕ್ಷನ್ ಮೂಮೆಂಟ್ ಒಳಗ ಎಲ್ಲರೂ ಕೂಡ ಇದನ್ನೇ ನಕಲ್ ಮಾಡಿದಾರೆ. ನಷ್ಟ ಆಗ್ತಿತ್ತು ಅಂತಂದ್ರೆ ಬಿಜೆಪಿ ಅವರು ಕೂಡ ನಾವು ಇದೇ ರೀತಿಯಾಗಿ ಗ್ಯಾರಂಟಿ ಕೊಡ್ತೀವಿ ಆಶ್ವಾಸನೆ ಕೊಟ್ಟು ಯಾಕೆ ಅಧಿಕಾರಕ್ಕೆ ಬರ್ಲಾಗತ್ತಾರ? ಒಂದ್ ಸೆಕೆಂಡ್ ಗ್ಯಾರಂಟಿ ಯೋಜನೆಯಿಂದ ಮಾರ್ಕ್ ಇದೆ ಅಂತ ಹೇಳಿದ್ದೆ ಸರ್. ನಾನು ಹೇಳಿದ್ದು ಮಾಡಿದ್ರು ಪೂರಕವಲ್ಲ. ಅಡಿಕೆಯವರ ಈಗ ನಮ್ಮ ನೋಡಿ ಗ್ಯಾರಂಟಿ ದಿಲ್ಲಿ ಒಳಗ್ ಮಾಡಿದ್ರು ನಿಮ್ಮವ್ರೆ ಸೇಮ್ ನಮ್ ಏನ್ ಮಾಡಿ ಅವೇ ಮಾಡ್ಯಾರ. ನಷ್ಟ ಆಗಲ್ಲ ನಾವು ಗ್ಯಾರಂಟಿ ಹೇಳ್ತಾ ಇದ್ರೆ ಇವತ್ತು ಯಾವ್ದೇ ಸರ್ಕಾರ ಮಾಡಿದ್ರು ಕೂಡ ಅದು ಮಾರಕ ಸರ್. ಅದು ನಾ ಯಾವ್ದೇ ಸರ್ಕಾರ ಮಾಡಿದ್ರು ಪೂರಕ. ನಿಮ್ಮ ಬಿಜೆಪಿ ಸರ್ಕಾರ ನಮ್ಮದು ನೋಡಿ ಶಿಕ್ಷಣ ಕೇಂದ್ರಕ್ಕೆ, ಆರೋಗ್ಯ ಕೇಂದ್ರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಆಶಯ ಕೂಡ ಅದೇ ಇದೆ. ಸರ್ಕಾರ ಮೂಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆ ಏನಿತ್ತು ಅಂದ್ರ ಕಟ್ಟ ಕಡೆ ಮನುಷ್ಯನು ಎತ್ತಿ ಹಿಡಿಬೇಕು ಸರ್ಕಾರ ಅನ್ನೋದು ಇತ್ತು. ನಿಮ್ ಬಿಜೆಪಿ ಸರ್ಕಾರ ಯಾವ ಹಿಡಿಲ್ಲ, ಸರ್ಕಾರ ಯಾವ ಹಿಡಿಲ್ಲ. ನೀವು ಕೂಡ ಸರ್ಕಾರ ಸೌಲಭ್ಯಗಳು ತಲುಪ ಸರ್. ಆರೋಗ್ಯ ಶಿಕ್ಷಣಕ್ಕೆ ಉಚಿತ ಮಾತ್ರ ಕೊಡುತ್ತೇವೆ ಸರ್. ಇಂಥ ಬಿಟ್ಟಿ ಭಾಗ್ಯಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸರ್ ಅವರು. ಬಿಟ್ಟಿ ಭಾಗ್ಯ ನಿಮ್ಗೆ ಅನ್ಸಿದ್ರಿ, ರಾಜ್ಯ ಜನರಿಗೆ ಅನ್ಸಿಲ್ಲ. ಬಿಟ್ಟಿ ಭಾಗ್ಯ ನಿಮ್ಗೆ ಅನ್ಸಿಲ್ಲ, ಜೆಡಿಎಸ್ ಅವರಿಗೆ ಮತ್ತು ಕಾಂಗ್ರೆಸ್ ಅನ್ಸಿಲ್ಲ. ಬಿಟ್ಟಿ ಭಾಗ್ಯಗಳಿಂದ ಸರ್ಕಾರ ಇವತ್ತು ಬಿಟ್ಟಿ ಭಾಗ್ಯಗಳು ನಿಮ್ ಬಾಯ ಬರ್ತದ. ಇಡೀ ರಾಜ್ಯ ಜನತೆ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ಯಾರ. ಇಡೀ ಎಲ್ಲಾ ರಾಜ್ಯಗಳನ್ನು ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ಯಾರ. ಕರ್ನಾಟಕ ಮಾದರಿಯಲ್ಲೇ ಮಾಡ್ಬೇಕಂತೇಳಿ ಸ್ಥಳೀಯ ಇವತ್ತು ಮುದ್ದೇಬಾಳ ಪಕ್ಕದ ಶಾಸಕರು 6 ಬಾರಿ ಶಾಸಕರಾಗಿರುವಂತ ಇವತ್ತು CS ರಾಕೋಡ್ ಹೇಳ್ತಾರೆ ಗ್ಯಾರಂಟಿ ಯೋಜನೆಯಿಂದ ನನ್ನ ಮತಕ್ಷೇತ್ರದಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ಲತ್ತ. ನಾ ಹೇಳಿದ ಮಾತಲ್ಲ, ಸ್ವತಃ CS ನಡ್ಕೊಂಡು ಮಾತು ಹೇಳಿದ್ರು ಸರ್. ಇದು ನಾನು ಹೇಳಿದ ಮಾತಲ್ಲ ಸರ್. ಇದು ಗ್ಯಾರಂಟಿಯಿಂದ ಏನೇ ಸ್ವಲ್ಪ ನಿಧಾನ ಆಗಬಹುದು, ಆದ್ರ ನಮ್ಮ ರಾಜ್ಯಕ್ಕೆ ಕಡಿಮೆ ಇಲ್ಲ ಹೇಳ್ಯಾರ ಅವರು. ಕಾಂಗ್ರೆಸ್ ಸರ್ಕಾರ 2 ವರ್ಷ ರಾಜ್ಯದಲ್ಲಿ ಇದೆ ಗೊತ್ತೇ ಇಲ್ಲ ಸರ್. ನಮ್ಮ ರಾಜ್ಯದಲ್ಲಿ ಇವತ್ತು ಇದು ದಬ್ಬಾಳಿಕೆ ಸರ್ಕಾರ. ಇದು ಮತ್ತೆ ಏನಿದ್ರು ಬಿಜೆಪಿ JDS ಗುಂಡಾಗಿರಿ ಸರ್ಕಾರ, ಬಿಜೆಪಿ ನಮ್ಮ ಸರ್ಕಾರ ಅಲ್ಲ. ಸರ್ಕಾರ ರಾಜ್ಯದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ಪೂರಕ ಸರ್ಕಾರ ಇತ್ತು. ಇದು ಏನಿದೆ ನೋಡ್ರಿ ಸರ್, ನಮ್ಮ ನೀವು ನೋಡ್ರಿ ನಿಮ್ಮಲ್ಲಿ ಅಷ್ಟೊಂದು ಕಳಕಳಿ ಇತ್ತಂದ್ರ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಈ ರಾಜ್ಯದ ಜನರಿಗೆ 4,000 ಎಕ್ಸ್ಟ್ರಾ ಹಣವನ್ನು ಕೊಡ್ತಿದ್ರು ರೈತರಿಗೆ ಒಳ್ಳೇದಾಗ್ಲಿ ಅಂತೇಳಿ. ನೀವು ಸರ್ಕಾರ ಬಂದ ತಕ್ಷಣ 4,000 ರೂಪಾಯಿನ ಕಟ್ ಮಾಡಿದ್ರಿ ಸರ್. ಇವತ್ತು ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಅದಲ್ಲ, ಯಾವುದೇ ಸರ್ಕಾರ ಇಲ್ಲ, ಅದನ್ನ ಹೇಳಲ್ಲ. ಯೋಜನೆ ಅದಲ್ಲ, ಪುಗ್ಸಟ್ಟೆ ಯೋಜನೆ ಬಂದಾಗುವವರೆಗೂ ನಮ್ಮ ರಾಜ್ಯದ ಅಭಿವೃದ್ಧಿ ಬಹಳ ಹಿನ್ನಡೆ ಆಗ್ತದೆ. ಇವತ್ತಲ್ಲ, ಮುಂದಿನ ಬರುವ ಪೀಳಿಗೆಗೆ ಬಹಳ ಬಿಡಿ ಸರ್. ಈಗ ನೋಡ್ರಿ 2 ವರ್ಷ ಆಗ್ಯದ, ಏನೂ ನಷ್ಟ ಆಗಿಲ್ಲ ಏನ್ರಿ? ಒಂದಕ್ಕೆ ಗ್ಯಾರಂಟಿ ಕೊಟ್ರೆ ಇನ್ನೊಂದರಿಂದ ಲಾಭ ಆಗಿರ್ತದೆ ಸರ್. ಒಂದು ಗ್ಯಾರಂಟಿ ಕೊಟ್ರೆ ಇನ್ನೊಂದ್ಸಲ ಲಾಭ ಆಗಿರ್ತದ. ನಿಮ್ಮ ಸರ್ಕಾರದೊಳಗ ಪಾರ್ಟಿ% ಸರ್ಕಾರದೊಳಗ ಎಲ್ಲಾನು ಅದೊಂದು ನಮ್ಮ ಸರ್ಕಾರ ತಡೆದ, ಕಾಂಗ್ರೆಸ್ ಸರ್ಕಾರ ತಡೆದ ಸರ್. ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವ್ರು ನಿನ್ನೆ ಸವಾಲ್ ಹಾಕ್ಯಾರಲ್ಲ ಮೈಸೂರಾಗ, ನೀವು 40% ತಿಂತದ್ದು ನೀವು ಸಾಬೀತು ಪಡಿಸ್ರಿ, ನಿಮ್ದು 60 ನಡೆದದು ಇವತ್ತ. ನೋಡ್ರಿ, ಕೆಂಪಣ್ಣವ್ರೆ ಮಾಡಿರಲ್ರಿ, ಕೆಂಪಣ್ಣವ್ರೆ ಮಾಡಿರಲ್ಲ, ಹೋಗ್ಬಿಟ್ಟವ ಆರೋಪ ಮಾಡಿ ಕೆಂಪಣ್ಣವ್ರ ಮೇಲೆ ಗುಂಡಗಿರಿ ಮಾಡಿದ್ರಿ. ಕೆಂಪಣ್ಣವ್ರು ಸಾಬೀತು ಪಡಿಸ್ಯಾರ, ಕೆಂಪಣ್ಣ ಮೇಲೆ ಗುಂಡಗಿರಿ ಮಾಡಿದ್ರಿ. ಕೇಸ್ ಮಾಡಿತು ಒಂದ್ ನಿಮಿಷ ಕೇಳ್ರಿ ಅಶೋಕ್ ಅವ್ರಿ ಮತ್ತು ನವಿಲಾ ನಾಯ್ಕೋಡ್ ಸರ್ಗೆ ನಾನು ಏನ್ ಕೇಳ್ತಾ ಇದೀನಿ. ಬಿಜೆಪಿ ಸರ್ಕಾರ ಏನ್ ಆರೋಪ ಮಾಡ್ತಾ ಇದೆ, ಬಿಜೆಪಿ ಅವರು ಏನ್ ಆರೋಪ ಮಾಡ್ತಾ ಇದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ 60% ಸರ್ಕಾರವಾಗಿದೆ,
ನಮ್ದು 40% ಇತ್ತು ಅಂತೇಳಿ ನೀವು ಆರೋಪ ಮಾಡ್ತಾ ಇದ್ರಿ. ಇವ್ರು 60% ಅಂತ ಇದ್ರೆ 60% ನೀವೇನ್ ಹೇಳ್ತೀರಿ? ಪ್ರಭುಗೌಡ್ರು ಮತ್ತು ಸರಿ ಯಾರು ಅಶೋಕಗೌಡ್ರು ಮತ್ತು ನವೀನ್ ನಾಯ್ಕ ಉತ್ತರ ಕೊಡ್ಬೇಕು. 60% ಗೆ ಆರೋಪ ಮಾಡ್ತಾ ಇದ್ರೆ ಏನ್ ಉತ್ತರ? ಎಲ್ಲಿದೆ ಸರ್ 60% ಎಲ್ಲಿದೆ ಸರ್ ಹೇಳಿ? ಯಾರು ಇದು ಮಾಡಿದ್ದು ಸರ್? 60% ಎಲ್ಲಿ ಆರೋಪ ಮಾಡಿದ್ದು, ಎಲ್ಲಿ ಸಾಬೀತಾಗಿದ್ದು? ನಿಮ್ಮ 40% ಒಬ್ಬ ಕಾಂಟ್ರಾಕ್ಟರ್ ಕೆಂಪಣ್ಣ ಸರ್. ಯಾವ ಇಲಾಖೆಯಲ್ಲಿ ತೋರಿಸ್ಲಿ ಬರ್ರಿ, ನಿಮ್ಮ ಎಲ್ಲಾ ಇಲಾಖೆ ಒಳಗ ಇವತ್ತು ಪರ್ಸೆಂಟೇಜ್ ಕೊಟ್ರೆ ಅಟ್ಟಬಿಲ್ಲ. ಇಲ್ಲ ಯಾವ ಇಲಾಖೆಗಳನ್ನು ನಮ್ಮ 60% ಹೆಸರು ಬಂದಿಲ್ಲ. 22 ಮಾಡಿದ ಕಾಮಗಾರಿಗಳಿಗೆ ಇವತ್ತಿಗೂ ಒಂದು ನಯ್ಯ ಪೈಸೆ PWD ಅಲ್ಲಿ ಕೊಟ್ಟಿಲ್ಲ. ಮೊನ್ನೆ ರಮೇಶ್ ಜಾರಕಿಹೊಳಿ ಇದು ಸತೀಶ್ ಜಾರಕಿಹೊಳಿ ಕರೆದು ನಾನು ಹಂತವಾಗಿ ಮಾಡ್ತೀನಪ್ಪ, ಪೇಮೆಂಟ್ ಕೊಡಕ್ ಸರ್ಕಾರದ ಬೊಕ್ಕಸ ಖಾಲಿ ಇದೆ, ನಮ್ಮಲ್ಲಿ ಕ್ರೋಢೀಕರಣ 20 ಮಂದಿ ಕೆಲಸ ಮಾಡ್ತೀವಿ, 10 ಮಂದಿ ಕುಂತ ಉಣೋರ್ ಅದಾರ, 4 ಮಂದಿ ಪೇಮೆಂಟ್ ಮಾಡಿರಿ ಸರ್. ನಮ್ಮವರು ನಮ್ಮ ಸರ್ಕಾರದಾಗ ಅರ್ಧ ಪೇಮೆಂಟ್ ಮಾಡ್ರ. ನಿಮಗೆ ಬಿಜೆಪಿ ಸರ್ಕಾರ ಒಟ್ಟೆ ಬಿಲ್ ಮಾಡ್ಲಿಲ್ಲ. ನಮ್ಮ ಸರ್ಕಾರದೊಳಗೆ ಅರ್ಧ ಪೇಮೆಂಟ್ ಮಾಡ್ರಿ ಸರ್ ಈಗಾಗಲೇ. ನೋಡ್ರಿ ಈ ರಾಜ್ಯದ ಪರಿಸ್ಥಿತಿ ಎಲ್ಲಿ ಬಂದದ. ಯಡಿಯೂರಪ್ಪ ಅವ್ರ ಏನ್ ಹೇಳ್ತಾ ಇದಾರೆ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ, ಬಿಜೆಪಿ ಸರ್ಕಾರದಲ್ಲಿ ಅನುಷ್ಠಾನಕ್ಕೆ ಬಂದಿರ್ತಕ್ಕಂಥ ಕಾಮಗಾರಿಗೆ ನಾವು ಹಣ ಬಿಡುಗಡೆ ಮಾಡಿದೀವಿ, ನಾವು ಅರ್ಧ ಪೇಮೆಂಟ್ ಮಾಡಿ ಸರ್ ಈಗಾಗಲೇ. ಸರ್ ಯಾವುದೇ ಸರ್ಕಾರ ಬಂದ್ರು ಕೊಡುವ ಪದ್ಧತಿ ಇದೆ, ಅದು ಉಳಿದಿರೋದು ನಿಮ್ಮ ಬಿಜೆಪಿ ಸರ್ಕಾರ ಒಟ್ಟೆ ಕೊಡ್ಲಿಲ್ಲ ಸರ್. ನಾನ್ ಅದನ್ನ ಹೇಳಕತ್ತಿಲ್ಲ. ನಾನು ಮೊದಲನೇದಾಗಿ ನೀವು ಏನು ಕೊಡ್ಬೇಕಾಗ್ಯದಲ್ಲ ಅಷ್ಟು ಒಂದೇ ಸಲ ಕೊಡ್ಬೇಡಿ, ಸ್ವಲ್ಪ ಆದ್ರೂ ಪೇಮೆಂಟ್. ಎಷ್ಟು ಜನ ಇವತ್ತು ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು 22 ತಿಂಗಳಾದ್ರೆ 1100 ಮಂದಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಾರ. ಯಾವಾಗ ಸರ್? ಮೈಕ್ರೋ ಫೈನಾನ್ಸ್ ಟೋಟಲ್ ನಿಮ್ ಸರ್ಕಾರ ಆದಾಗ್ಲಿಂದ ಇವತ್ತಿನ ತನ ದಾಖಲೆ ಸಮೇತ ಬರ್ತೀನಿ ನಾನು. ಮೈಕ್ರೋ ಫೈನಾನ್ಸ್ ಸಿದ್ದರಾಮಯ್ಯ ಬಂದಿಲ್ಲ ಸರ್. ಮೈಕ್ರೋ ಫೈನಾನ್ಸ್ ಮೊದಲಿದ್ದಂತ ಫೈನಾನ್ಸ್ ಮೈಕ್ರೋ ಈಗಲ್ಲ. ನಿಮ್ಮ ಬಿಜೆಪಿ ಸರ್ಕಾರದಾಗ ಸಾಕಷ್ಟು ಲೂಟಿ ಆಗಿದೆ. ಸ್ವಲ್ಪ ಬೆಳಕಿ ಬಂದಿದೆ ಈಗಷ್ಟೇ. ನಿಮ್ಮ ಬಿಜೆಪಿ ಸರ್ಕಾರ ಮೈಕ್ರೋ ಫೈನಾನ್ಸ್ ಸಾಕಷ್ಟು ಹಗರಣ ಮಾಡಿದೆ. ಹೇಳೋದೇನು ನೀವು ಹೇಳ್ತಿರಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುದ್ರಿಂದ ಮಹಿಳೆಯರು ಹೋಗಿ ಸಾಲ ತಗೊಳಕತ್ತಿಲ್ಲ. ಹಿಂಗಾಗಿ ಅವ್ರು ಮೊದಲಿನ ಅವ್ರ ಬಳಿ ತಗೊಂಡಂತ ಸಾಲ ಟಾರ್ಚರ್ ಮಾಡ್ಲಾರ. ಇದನ್ನ ತಿಳ್ಕೊರ್ ನಾವು. ಸಾಲ ಬ್ಯಾಲೆನ್ಸ್ ಅದಾವೆ, ಈ ತಿಂಗಳ ಕೊನೆ ಹಂತದಲ್ಲಿ ಬರ್ತಾವ. 3 ಕಂತು ಬರ್ಬೇಕು ಅಂತ ಹೇಳಿದ್ರಿ. ಪ್ರಹ್ಲಾದ್ ಜೋಶಿ ಅವ್ರು ನಿನ್ನೆ ಹೇಳ್ಯಾರ ಮೈಸೂರಾಗ. ಮೊನ್ನೆ ಇಲ್ಲಿ ನೋಡ್ರಿ KS ಮುನಿಯಪ್ಪ ಅವ್ರ ಏನ್ ಹೇಳಿದ್ರು, ಕೇಂದ್ರ ಸರ್ಕಾರದ ಹತ್ರ ನಾನು ಹೋಗಿದ್ದೀನಿ, 5 kg ದುಡ್ಡು ಕೊಡೋದಿಲ್ಲ, ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ನಿನ್ನೆ ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದ್ರು, ನನ್ ಜೊತೆ ಮಾತುಕತೆ ಆಡಿದ್ದು ಸತ್ಯ, ನಾವು ಅಕ್ಕಿ ಕೊಡಲ್ಲ ಅಂತ ಬಂದಿದ್ರು ಅವ್ರು. KS ಮುನಿಯಪ್ಪರು ಕೊಡ್ತೀವಿ ಅಂತ ಹೇಳಿವಿ, 2 ತಿಂಗಳಾಯ್ತು, ಇವತ್ತಿಗೆ DD ಕಟ್ಟಿಲ್ಲ ಅಂತ ಹೇಳಿದ್ರು ಅವರು ಕೇಂದ್ರ ಸರ್ಕಾರಕ್ಕೆ. ಯೋಜನೆ ಇತ್ತು. ನಾನು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಕೇಳ್ತಾ ಇದ್ದೀನಿ. ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ. ಗ್ಯಾರಂಟಿ ಸ್ಕೀಮ್ ಏನಿಲ್ಲ ಸರ್, ಏನು ಯಾವ ಸಕ್ಸಸ್ ಆಗಿಲ್ಲ ಇವು. ಒಂದ್ ಸೆಕೆಂಡ್ ಕೇಳ್ರಿ ಪ್ರಭುಗೌಡ್ರಿ. ಒಂದೇ ಒಂದು ಕರೆಂಟ್ ಬಿಲ್ ಸದುಪಯೋಗ ಆಗ್ಯದ ನೋಡು ಎಲ್ಲರಿಗೆ. ಸರ್ ಎಲ್ಲಾರು ನಿಮ್ಗೆ ಹಿಡ್ಕೊಂಡು ನಮ್ಗೆ ಹಿಡ್ಕೊಂಡು ಕರೆಂಟ್ ಬಿಲ್ ಆಗ್ಯದ. ನಿಮ್ ಮನೆಗೂ 2000 ರೂಪಾಯಿ ದುಡ್ಡು ಬರ್ತದ ಏನ್ರಿ? ನಿಮ್ ಮನೆಗೂ ಯುವ ನಿಧಿ ಬರ್ತದ, ನಿಮ್ ಮನೆಗೂ ಅಕ್ಕಿ ಬರ್ತಾವ. ಎಷ್ಟು ಏನ್ ಸರ್? ಎಷ್ಟು ಜನಕ್ಕೆ ಹಾಕಿರಿ ಈಗ ಬಂದಿಂದ? ಗೃಹಲಕ್ಷ್ಮಿ ಬಂದಲ್ಲ ಸರ್. ಸರ್ ಒಂದ್ ನಿಮಿಷ. ಹಲೋ ಒಂದ್ ನಿಮಿಷ ಮಾತಾಡಿ. ನಾ ಬಿಜಾಪುರ ಡಿಸ್ಟ್ರಿಕ್ಟ್ ಟೋಟಲ್ ಆಗಿ ನಿಮಗೆ ಮಾಹಿತಿ ಕೊಡ್ಲಾಕ ಇಷ್ಟಪಡ್ತೀನಿ. 5 ಗ್ಯಾರಂಟಿಗಳನ್ನ ಹೌದಾ? ಶಕ್ತಿ ಯೋಜನೆ ಅಂದ್ರಿ 11/6/2023ರಿಂದ ಫೆಬ್ರವರಿ 2023ರವರೆಗೆ ಶಕ್ತಿ ಯೋಜನೆಯಲ್ಲಿ ಸರ್ಕಾರ ಹಾಕಿರಂತ ದುಡ್ಡ್ರಿ 359.22 ಕೋಟಿ ಶಕ್ತಿ ಯೋಜನೆ. ಮತ್ತು ಗೃಹ ಜ್ಯೋತಿ ಬಿಜಾಪುರ ಜಿಲ್ಲೆ ಹೇಳಕತ್ತೀನಿ ನಾನು. ಮತ್ತು ಗೃಹ ಜ್ಯೋತಿದು ಇಲ್ಲಿಯವರೆಗೆ ರೀ 337.27 ಕೋಟಿ ರೂಪಾಯಿಗಳು ಗೃಹ ಜ್ಯೋತಿಗೆ ಸರ್ಕಾರ ಜಮಾ ಮಾಡಿರುವಂತ ದುಡ್ಡು ಇವತ್ತಿನವರೆಗೆ. ಎಲ್ಲಿವರೆಗೆ? ಫೆಬ್ರವರಿ 2025ರವರೆಗೆ. ಮತ್ತು ಅನ್ನಭಾಗ್ಯದ್ರಿ, ಅನ್ನಭಾಗ್ಯದ್ದು ಜುಲೈ 2023ರಿಂದ ಅಕ್ಟೋಬರ್ 2024ರವರೆಗೆ 27.04 ಕೋಟಿ ರೂಪಾಯಿಗಳು ಆಹಾರ ಅನ್ನಭಾಗ್ಯದ. ಅಲ್ಲಿಂದ ಗೃಹಲಕ್ಷ್ಮಿ ಯೋಜನೆ ರೀ ಇಲ್ಲ ಈಗ ಐತ್ರಿ. ಈಗ ಆಕ್ಚುಲಿ ಏನದ, ಒಂದ್ ನಿಮಿಷ ಇದೊಂದು ಪಾಯಿಂಟ್ ಕೇಳ್ರಿ. ಗೃಹಲಕ್ಷ್ಮಿ ಯೋಜನೆದು ಆಗಸ್ಟ್ 2023ರಿಂದ ಅಕ್ಟೋಬರ್ 2024ರವರೆಗೆ
1391.64 ಕೋಟಿ ರೂಪಾಯಿಗಳು. ಹಾ ರೀ. ಇಷ್ಟೆಲ್ಲಾ ಸರ್ಕಾರ ದುಡ್ಡು ಹಾಕಿ ಮತ್ತೆ ಸರ್ಕಾರ ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗ್ತು ಅಂದ್ರ ಇಷ್ಟ ತಿಳ್ಕೊಂಡು ನೀವು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಯಾವ ಸರ್ಕಾರದಿಂದ ಸಾಧ್ಯ ಇಲ್ಲ. ಎಸ್ ಗುಡ್ ರೀ. ನಮ್ಮ ರಾಜು ಅಡಿಗೆಯವರು ಹೇಳಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿದೆ ಐತ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸೇ ಇತ್ತು. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನ ಅರಿವು ಆಕಳ ಔಷಧಿ ಇವೆಲ್ಲರೂ ಸರ್ಕಾರ ಕೊಡ್ಬೇಕು. ಅನ್ನ ನೀವು ಯೋಜನೆಗಳ ಖರ್ಚು ಮಾಡಿದ್ದು ಹೇಳಿದ್ರಿ ಬರೇ ದುಡ್ಡ. ಈ ದುಡ್ಡನ್ನ ಯಾರ ಕಡೆ ತೊಗೊಂಡ್ರಿ? ಸಾಮಾನ್ಯ ಜನರಿಗೆ ಬರೇ ಆಗದ್ರಿ. ಬೆಲೆ ಏರಿಕೆ ಮಾಡಿ ನೋಡ್ರಿ ಬೆಲೆ ಏರಿಕೆ ಈಗ ಆಗೈತಿ. ಅದನ್ನೇ ನಿಮ್ ಕೈಲಿ ಬಿಜೆಪಿ ಸರ್ಕಾರ ಮಾಡಿಲ್ಲ. ಅದನ್ನೇ ಸ್ನೇಹಿತರು ಹೇಳಿದ್ರಿ 2014ರಿಂದ ಮೊದಲ ಏನಿತ್ತು ರೇಟ್ ಅದ್ರ 4 ಪಟ್ಟು ಆಗ್ಯದ್ರಿ. ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ ನೀವು. ಹಲೋ ಮಾತಾಡ್ತಾರೆ. 2014ಕ್ಕಿಂತ ಪೂರ್ವ ಇದ್ದಂತ ರೇಟ್ಗಳು ಈಗ ನೋಡ್ರಿ ನೀವು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಬೆಲೆ ಏರಿಕೆ ಮಾಡಲ್ಲ ಅದನ್ನ ವಿಚಾರ ಮಾಡಿದ್ರೆ ಗೊತ್ತಾಗ್ತದ್ರಿ. ಬಡವರಿಗಾಗಿ ಈ ಸಹಾಯ ಸರ್ಕಾರದ ನೀಡೋರ ಈ ಟೀಕಾ ಮಾಡ್ತಾರೆ ಬಿಜೆಪಿ ದಳದವರು. ನಿಮ್ ಕೈಲಿ ಯಾಕೆ ಮಾಡಕ್ ಆಗ್ಲಿಲ್ಲ? ಅದು ಎಲ್ಲಿ ತರ್ತಾರೋ ಏನ್ ಸುದ್ದಿ ಏನ್ ಕೇಳಕ್ಕಿತ್ತ ನೀವ್ ಯಾಕೆ ಮಾಡ್ಲಿಲ್ಲ? ಬಿಜೆಪಿ ಅವರು ಬಡವರಿಗಾಗಿ ಜನಸಾಮಾನ್ಯರಿಗಾಗಿ ಸಾಮಾಜಿಕವಾಗಿ ನೀವ್ ಯಾಕೆ ಮಾಡ್ಲಿಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿದೆ ಇತ್ತು ಜನಸಾಮಾನ್ಯರಿಗೆ ಕಟ್ಟ ಕಡೆ ಮನುಷ್ಯಾಗ ಕಡು ಬಡು ಮನುಷ್ಯಾಗ ಇವೆಲ್ಲ ದುಡ್ಡು ಮುಟ್ಲಕತ್ತದ. ನಿಮ್ಗೆ ಯಾಕೆ ಅದು ಆಗಿಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನವ್ರಿಗೆ? ಹೌದಿಲ್ಲ? ಹೌದು. ನಾವೇನ್ ಕೊಟ್ಟಿದೀವಿ? ಸೆಂಟ್ರಲ್ ಗೌರ್ಮೆಂಟ್ ಇದ್ದವ್ರು ಆಯುಷ್ಮಾನ್ ಭಾರತ್ 5 ಲಕ್ಷ ಇದೆ. ಉಜ್ವಲ ಯೋಜನೆಗಾಗಿ ಪ್ರತಿ ತಿಂಗಳ ಒಂದು ಸಿಲಿಂಡರ್ ನೋಡ್ರಿ ಸಾಮಾನ್ಯ ಮನುಷ್ಯರಿಗೆ ಅವೆಲ್ಲ ಮಾಡ್ಕೊಳಕಾಗಿಲ್ಲ. ಎಷ್ಟು ಲಕ್ಷ ಕಾರ್ಡ್ ಅದಾವ? ನಿಮ್ಮ ಎಲ್ಲಾ ನಿಮ್ಮ ಎಲ್ಲಾ ಶ್ರೀಮಂತರಿಗೆ ಆಗವ. ಅದಾನಿ ಅಂಬಾನಿ ಪ್ರಧಾನಮಂತ್ರಿ ಮಾಡ್ಯಾರ. ಜನಸಾಮಾನ್ಯರಿಗೆ ಹೋಗಿ ಇವೆಲ್ಲ ಮಾಡ್ಕೊಳಕಾಗಿಲ್ಲ. ಜನಸಾಮಾನ್ಯರಿಗೆ ಮಗರಿ ನಮ್ಮಲ್ಲಿ 5 ಅಲ್ರಿ ನೋಡ್ರಿ ಗೊಬ್ಬರ ಯೂರಿಯಾ ಗೊಬ್ಬರ ಕೊಡ್ತೀವಿ. ನೋಡ್ರಿ 5 ಗ್ಯಾರಂಟಿಗಳಿಗೆ ಯಾರಿಗೆ ಏಜೆಂಟ್ ಇಟ್ಟಿಲ್ಲ. ನೇರವಾಗಿ ಜನರಿಗೆ ತಲುಪ್ತಾವ. ನೋಡಿ 1,000 ರೂಪಾಯಿ ನೀವು ಮೆಡಿಕಲ್ದಾಗ ಟ್ಯಾಬ್ಲೆಟ್ಸ್ ತಗೋಬೇಕಾದ್ರ ಜನೌಷಧಿ ಕೇಂದ್ರದೊಳಗೆ 250 ರೂಪಾಯಿದೊಳಗ ಸನ್ಮಾನ್ಯ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ಯಾರ. ಉಜ್ವಲ ಯೋಜನೆಕ್ಕಾಗಿ 550 ರೂಪಾಯಿ 307 ರೂಪಾಯಿ ವಾಪಸ್ ಸಿಲಿಂಡರ್ ಬರುತ್ತೆ. 5 ಲಕ್ಷ ಈ ಸದ್ ಬರಲ್ಲ. ನಿಮ್ಗೆ ಗ್ಯಾಸ್ ಬಂದ್ ಮಾಡ್ಯಾರ. ಈಗ ನಿನ್ನಿದೆ ತೋರಿಸ್ತೀನಿ ನನ್ನ ಮೊಬೈಲ್ ನಂದೇ. ನಮ್ಮ ಗ್ಯಾಸ್ ಬಂದ್ ಮಾಡ್ಯಾರ. ಮೊಬೈಲ್ ತೋರಿಸ್ತೀನಿ. ಗ್ಯಾಸ್ ರೊಕ್ಕ ಹೊಟ್ಟೆ ಬರಲ್ಲ. ಬಂದ್ ಮಾಡ್ಯಾರ. 7 ರೂಪಾಯಿ ಜಮಾ ಆಗುತ್ತೆ ಸರ್. ಬಂದ್ ಆಗಿದೆ ಸರ್. ಈ ಸದ್ ಚೆಕ್ ಮಾಡಿ ಸರ್. ಬಂದ್ ಆಗಿದೆ. ನಿಮ್ಗೆ ನಾಳೆ ನಾನು ಬಂದ್ ತೋರಿಸ್ತೀನಿ. ನನ್ನ ಮೊಬೈಲ್ ತಗೈತಿ ಮೆಸೇಜ್. ನಮ್ಮನ್ನು ತೋರಿಸ್ತೀವಿ ಸರ್. ನಮ್ಮನ್ನು ತೋರಿಸ್ತೀವಿ. ಪ್ರತಿ ನಮ್ಮನ್ನು ತೋರಿಸ್ತಾರ. ನಿಮಗ್ ಗ್ಯಾಸ್ ಎಲ್ಲಾ ಬಂದ್ ಮಾಡಿದ್ರಿ. ಕೇಂದ್ರ ಸರ್ಕಾರದಿಂದ ಗ್ಯಾಸಿನ ಸಬ್ಸಿಡಿ ಎಲ್ಲಾ ಬಂದ್ ಮಾಡಿದ್ರಿ ಸರ್. ಒಂದ್ ಗ್ಯಾಸ್ ಎಲ್ಲಾರೆ ಯಾವ್ದಾರ ಒಂದ್ ಒಣ ಕೊಟ್ಟಂಗ್ ಮಾಡಿದ್ರಿ. ಎಲ್ಲ ಬಂದ್ ಆಗಿಬಿಟ್ಟವ್ ಸರ್. ಈಗ ಗ್ಯಾಸ್ ಇವ್ರು ಬೋಗಸ್ ಮಾಡೋ ಸಲಿಂದ ಏಜೆಂಟ್ ಗಳಿಗೆ ರಿಜಿಸ್ಟ್ರೇಷನ್ ಬಂದ್ ಮಾಡ್ಯಾರ. ಈಗ ಮತ್ತೆ ಚಾಲೂ ಮಾಡ್ತಾರೆ. ಬಟ್ ರೊಕ್ಕ 307 ರೂಪಾಯಿ ಇಲ್ಲ ಸರ್. ಸಬ್ಸಿಡಿ ಬಂದ್ ಮಾಡಿದ್ರಿ ಸರ್. ಸಬ್ಸಿಡಿ ಬಂದ್ ಆಗಿದೆ ಸಂಪೂರ್ಣ. ಈಗ ನೋಡ್ರಿ ಮತ್ತೇನ್ ಹೇಳ್ರಿ? ಆಯುಷ್ಮಾನ್ ಭಾರತದ್ದು 5 ಲಕ್ಷ ಪ್ರತಿಯೊಬ್ಬ ಬಡವರಿಗೆ ಆಯುಷ್ಮಾನ್ ಭವದು 5 ಲಕ್ಷದು ಯಾರು ಮಾಡ್ಕೊಳಕಾಗಿಲ್ಲ. ಎಲ್ಲಾ ಶ್ರೀಮಂತರಿಗೆ ಉಪಯೋಗ ನೀವು ಮಾಡಿದಲ್ಲ. ಶ್ರೀಮಂತರ ಹೆಂಗ್ ಹೋಗ್ತಾರೆ? ರೇಷನ್ ಕಾರ್ಡ್ ಇರಲ್ಲ. ರಾಜು ಸರ್ ಮಾತಾಡ್ರಿ. ಸರ್ ಪಂಚ ಗ್ಯಾರಂಟಿಗಳ ಬಗ್ಗೆ ನಬೀಲ್ ನಾಯ್ಕ ಅವರು ಜಿಲ್ಲಾ ಮಾಹಿತಿ ನೀಡಿದ್ರು ಸರ್ ಅವರು. 16 ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಅವರು 58,000 ಕೊಟ್ಟು ಇಡೀ ರಾಜ್ಯ ಜನತೆಗೆ ನಾವು ಖರ್ಚು ಮಾಡ್ತೀವಿ ಪಂಚ ಗ್ಯಾರಂಟಿ ಅಂತ ಹೇಳಿ ಸರ್. ಈ ಪಂಚ ಗ್ಯಾರಂಟಿಯಿಂದ ಇವತ್ತು ಬೂದಾಪುರ ಪರಿಯೋಜನೆ ಇವತ್ತು ನೆನಗುದಿಗೆ ಬಿದ್ದಿದೆ ಸರ್. ಇವತ್ತು ಮೊದಲೇ ಮಾತಾಡ್ಬೇಕು ನಾ ಹೇಳೋದು ಅರ್ಥ ಮಾಡ್ಕೊಡ್ ಸರ್. ಈ ಪಂಚ ಗ್ಯಾರಂಟಿಯಿಂದ ಬೂದಾಪುರ ಪರಿಯೋಜನೆ ಸುಮಾರು 798 ಕೋಟಿಗೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಇದು ಮಾಡಿದ್ರು. ಅಂತಿಮ ಹಂತದಲ್ಲಿ 220 ಕೋಟಿ ರೂಪಾಯಿ ಬೇಕಾಗಿದೆ. ನಿನ್ನೆ ಪ್ರಭುಗೌಡರು ಮತ್ತು
ಇವ್ರು ನಿಮ್ಮ ಕಾಂಗ್ರೆಸ್ ನಾಯಕರು ಸುಣಗಾರರು ಕೂಡ ಹೋಗಿ ಮನೆ ಭೇಟಿ ಮಾಡಿ ಸರ್. ಇವತ್ತು ಇಲ್ಲ ಸರ್, ನಾ ಇವತ್ತು ಹೇಳಿರಿ ನೀವು ಇವತ್ತು ಪಕ್ಷಾತೀತವಾಗಿ ಇವತ್ತು 220 ಕೋಟಿ ತಂದು ಇವತ್ತು ಆ ಯೋಜನೆ ಪೂರ್ಣಗೊಳಿಸೋಣ ಸರ್. ಮೊದಲೇ ಮಾತು ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ ಪಂಚ ಗ್ಯಾರಂಟಿ ಅಂತ ಮೊದಲೇ ಮತ್ತೆ ಮೊದಲೇ ಮಾತು ನಾ ಹೇಳಿದ್ದು. ಇವತ್ತು ಹಲೋ ಸರ್, ನಾ ಹೇಳೋದು ಅರ್ಥ ಮಾಡ್ಕೊಂಡು ಸರ್. ಸರ್ ಸ್ವಲ್ಪ ಆಮೇಲೆ ಮಾತಾಡಕತ್ತೆ ಇಡ್ತಾಗ ಮಾತಾಡೋಣ ಸುಮ್ಕೋತೀನಿ 15 ನಿಮಿಷ ಆಯ್ತು. ಜೆಡಿಎಸ್ ಸರ್ಕಾರ ಇವತ್ತು ಸಿಂಧಿಗೆಯಲ್ಲಿ ಇತ್ತು ಸರ್. ಮನುಗಳವರು ಸಚಿವರಾಗಿದ್ರು ಸರ್. ಅವತ್ತು ಮನುಗಳು ಸಚಿವರಾದ ಆ ಭಾಗದಲ್ಲಿ ಸರ್ ಕೆನಾಲ್ ಮುಖಾಂತರ ಇವತ್ತು ನೀರು ತಂದು ಆ ಭಾಗವನ್ನು ನೀರು ಮಾಡಿದ ಕೀರ್ತಿ ಇವತ್ತು ಜೆಡಿಎಸ್ ಸರ್ಕಾರ ಸಲ್ತದೆ ಸರ್. ದೇವರು ಸಲ್ತದೆ ಸರ್. ಇವತ್ತು ಹೇಳ್ರಿ ನೀವು ಸುಣಗಾರ ಇವತ್ತು ಹೇಳ್ರಿ ಮನುಗಳವ್ರ ಮಗ 148 ಕೋಟಿ 248 ಕೋಟಿ ಅನುದಾನ ತಂದಾರ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಹೇಳಿದ್ದೀನಿ ಸರ್. ಇವತ್ತು ಆಗಿನ ಕಾಲದಲ್ಲಿ ಸರ್ ಜೆಡಿಎಸ್ ಇವತ್ತು ಸರ್ಕಾರ ಇವತ್ತು ನೀರಾವರಿ ಯೋಜನೆ ಮಾಡಿ ಇವತ್ತು ದೇವೇಗೌಡರು ಮತ್ತು ಇವತ್ತು ಮಾನ್ಯ ದಿವಂಗತ MC ಮನುಗಳವ್ರ ಮೂರ್ತಿ ಸ್ಟ್ಯಾಚ್ಯೂ ಮಾಡಿದ ಕೀರ್ತಿ ಇವತ್ತು ನಮ್ ಸರ್ಕಾರ ಸಲ್ತದ ಸರ್. ಇವತ್ತು ಪಂಚ ಗ್ಯಾರಂಟಿ ಮಾಡಿಲ್ಲ ನೀವು ಕೇಳ್ತೀರಿ ಸರ್. ಸರ್ಕಾರ ಇವತ್ತು ರಾಜ್ಯದ ಸರ್ಕಾರ ಇವತ್ತು ಪ್ರಪ್ರಥಮವಾಗಿ ರೈತರು ಇವತ್ತು ಸಾಲ ಮನ್ನಾ ಮಾಡಿದ ಕೀರ್ತಿ ಜೆಡಿಎಸ್ ಸರ್ಕಾರ ಸಲ್ತದೆ ಸರ್. ಕುಮಾರಣ್ಣ ಸಲ್ತದೆ, ಇವತ್ತು ದೇವೇಗೌಡ ಅವರು ಸಲ್ತದೆ ಸರ್. ಇವತ್ತು ಪಂಚ ಗ್ಯಾರಂಟಿಯಿಂದ ಇವತ್ತು ಯಾರಿಗೆ ಯೋಜನೆ ಅನುಕೂಲ ಇಲ್ಲ. ಇಡೀ ಇವತ್ತು ಪ್ರತಿಯೊಂದು ಸರ್ ಹೇಳ್ತಾ ಇದೀನಿ ನಾನು. ಇವತ್ತು ಈ ಸರ್ಕಾರ ದಿವಾಳಿ ಸರ್ಕಾರ ಇವತ್ತು ಸರ್. ನೀವು ಉತ್ತರ ಕೊಡದೆ ನಾನ್ ಮಾತಾಡ್ದಾಗ ಆಮೇಲೆ ನೀವು ಮಾತಾಡಿ ಸರ್. ಇವತ್ತು ಇಲ್ಲ ಸರ್, ಇವತ್ತು ದಿನಾವಳು ಹೇಳ್ತೀನಿ ಸರ್. ಇವತ್ತು ಆರ್ಥಿಕವಾಗಿ ಇವತ್ತು ಜನರ ಮೇಲೆ ಇವತ್ತು ಹೊರೆ ಆಗಿದೆ ಸರ್. ಇವತ್ತು ಈ ಸರ್ಕಾರ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ ಸರ್. ಇವತ್ತು ಇಂಥ ಸರ್ಕಾರ ನೋಡಿ ಸರ್, ಆರ್ಥಿಕ ಹೊರೆ ಆಗಿತ್ತಂದ್ರ ಕರ್ನಾಟಕ ಮಾದರಿಯಲ್ಲಿ ದಿಲ್ಲಿಗೆ ಮಾಡ್ತಿರ್ಲಿಲ್ಲ ನಿಮ್ಮವರು. ನಮ್ಮ ಸರ್ಕಾರ ಮಾಡಿದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ದಿಲ್ಲಿ ಒಳಗ ನಮ್ಮ ಸರ್ಕಾರ ಯೋಜನೆಗಳು ನೀವು ಕೊಟ್ಟಿರಿ. ಸರ್ಕಾರ ತೆಲಂಗಾಣದಲ್ಲಿ CM ರೇವಂತ್ ರೆಡ್ಡಿ ರಾಜೀನಾಮೆ ತಗೋತೇವೆ ಸರ್. ಖರ್ಗೆ ಸರ್ ರೇವಂತ್ ರೆಡ್ಡಿ ಸ್ವತಃ ರಾಜೀನಾಮೆ ತಗೋತೇವೆ. ಖರ್ಗೆ ACC ಅಧ್ಯಕ್ಷರಿಗೆ ಹೇಳಿ ಸರ್. ಇದು ನಾ ಸರ್ಕಾರ ಮಾಡೋದು ಆಗಲ್ಲ, ನೀವು ರಾಜೀನಾಮೆ ತಗೋತೇವೆ ಸರ್. ಇದು ಒಂದ್ 2 ನಿಮಿಷ ನನ್ ಮಾತು ಕೇಳಿ. 2 ನಿಮಿಷ ನಾನ್ ಬಾಳ್ ಮಾತಾಡೋದಲ್ಲ. ಇದೇ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಮೊನ್ನೆ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂತ ಖರ್ಗೆಜಿ ಅವ್ರ ಹತ್ರ ಮೀಟಿಂಗ್ ಹೋಗಿದ್ರು. ಇವ್ರು ತಮ್ಮ ವೈಯಕ್ತಿಕ ಸಮಸ್ಯೆ ಪಾರ್ಟಿದು ಏನೋ ಇನ್ನೋ ಕೆಲ್ಸಕ್ಕೆ ಹೋಗಿದ್ರು. ನಾವು ಅನ್ಯತಾ ಭಾವಿಸಲ್ಲ. ಸರ್ಕಾರ ಯಾವ್ದಿದ್ರೆ ನಮ್ಮ ರಾಜ್ಯದ ಬಗ್ಗೆ ನಮಗ್ ಗಮನ ಇದೆ, ಅದ್ರ ಬಗ್ಗೆ ಅಭಿಮಾನ ಇದೆ. ಹೋದ್ರೆ ಅವ್ರವ್ರ ವಿಷಯದೊಳಗ ಖರ್ಗೆ ಸಾಹೇಬ್ ಮತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇವ್ರಿಗೆ ಮಾರ್ಗದರ್ಶನ ಏನ್ ಮಾಡಿದಾರಂದ್ರೆ, ನೀವು ಕರ್ನಾಟಕ ರಾಜ್ಯದಲ್ಲಿ ಮೊದಲು ಏನು ಗೆದ್ದಿರಿ, ಗೆದ್ದ ಮೇಲೆ ನೀವು ಯೋಜನೆಗಳು ಕೊಡ್ತೀವಂತ ಸಕಾರಾತ್ಮಕವಾಗಿ ಆ ಯೋಜನೆಗಳು ಮುಟ್ಸುವಂತ ಕೆಲಸ ಮಾಡ್ರಿ. ಡಿಸೆಂಬರ್ ತನ ಹೋಗಿ ನೀವು ನಿಮ್ ಕೆಲಸ ಮಾಡ್ರಿ ಅಂತ ವಾಪಸ್ ಬೈದ್ ಕಳಿಸ್ಯಾರ. ಇಲ್ಲಿ ಕೇಳಿ, ನಾನು ಉಪಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಿ ನೀರಾವರಿ ಯೋಜನೆಗಾಗಿ 175 ಕೋಟಿ ರೂಪಾಯಿ ಮಿನಿಮಮ್ ನಮಗ್ ಬೇಕಾಗತ್ತೆ FIC ಹೊಲಗಾವ ಲೆಕ್ಕ ಅಂತೇಳಿ ನಿಮ್ಮ ಕ್ಷೇತ್ರದ ಪ್ರಮುಖ ಲೀಡರ್ ಆದಂತ ಶರಣಪ್ಪಣ್ಣ ಸುಣಗಾರು ಮತ್ತು 10 ಜನ ನಾವು ಹೋಗಿದ್ವಿ. ಅಲ್ಲಿ ಭೇಟಿಯಾಗಿ ಮನವಿ ಕೊಟ್ಟು ಮುಂದ ವ್ಯವಸ್ಥಾಪಕ ನಿರ್ದೇಶಕರು ಕೃಷ್ಣ ಜಲ ವಿಭಾಗದ ಭೇಟಿ ಆದ್ರೆ ಅವ್ರು ಒಂದೇ ಹೇಳಿದ್ರು, ಗೌಡ್ರೆ ನೀವು ಪದೇ ಪದೇ ಬರಬೇಡ್ರಿ, ನಿಮ್ಮ ಶಾಸಕರದು ಒತ್ತಡ ಇದೆ, ನಿಮ್ದು ಒತ್ತಡ ಇದೆ, ಮಾಜಿ ಶಾಸಕರದು ಇದೆ, ಬೋರ್ಡ್ ಅಲ್ಲಿ ದುಡ್ಡಿಲ್ಲ, ಯೋಜನೆಗಳ ಕೊಟ್ಟು ದುಡ್ಡಿಲ್ಲ, ಕ್ರಮೇಣ ಮಾಡ್ಕೊಂಡಿರ್ಬೇಕು. 5 ಗ್ಯಾರಂಟಿಗಳಿಂದ ಸ್ವಲ್ಪ ನಿಧಾನಗತಿ ಆಗಬಹುದು ಇಲ್ಲ ಅಂತ ಹೇಳಿದ ಸರ್. ಪಂಚ ಗ್ಯಾರಂಟಿ ಸರ್, ರೈತರು ಅಭಿವೃದ್ಧಿ ಆಗ್ತಾರೆ. ಇವತ್ತು ಸಾರ್ವಜನಿಕರು ತೊಂದರೆ, ಇವತ್ತು ವಸ್ತುಗಳು ಕೂಡ ಕಡಿಮೆ ಆಗುತ್ತೆ. ಇವತ್ತು ಸರ್ಕಾರ ದಿವಾಳಿ ಸರ್ಕಾರ, ಎಲ್ಲಾ ಸವಲತ್ತುಗಳು ಸಾರ್ವಜನಿಕ ಕೊಡ್ರ, ಯಾರು ಸಾರ್ವಜನಿಕರಿಲ್ಲ. ಇದು ಬಿಜೆಪಿ ಮತ್ತು ಜೆಡಿಎಸ್ ಅಷ್ಟೇ. ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಇವತ್ತು ನನ್ ಮನೆಗೂ ಬರ್ತದೆ. 1 ನಿಮಿಷ ಸರ್, ಸಮಯ ಆಗಿದೆ, ದಯವಿಟ್ಟು ಕ್ಷಮಿಸಿ. ತಮ್ಮ ಬದಿಗೊತ್ತಿ ನಮ್ಮ ನೋಡ್ರಿ ಒಂದ್ ಸೆಕೆಂಡ್ ಇನ್ನೊಂದ್ಸಲ ಲಾಸ್ಟ್ ನೀವು JDS ಮತ್ತು ಬಿಜೆಪಿ ಹೇಳ್ತೀವಿ, ನಮ್ಮ ಇದ್ರದಿಂದ ಗ್ಯಾರಂಟಿನಿಂದ ಹೊರೆ ಆಲತ್ತ, ನಮ್ ದುಡ್ಡು ಬೇಡ ಅಂತ ವಾಪಸ್ ಕಳ್ತೀರಿ ನೀವೆಲ್ಲ, ರಾಜ್ಯದ ಜನತೆ ಎಲ್ಲ ನೀವೆಲ್ಲ, ನೀವು JDS ಮತ್ತು ಬಿಜೆಪಿ ಇಲ್ಲ. ನೀವು ಸರ್ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ದಿವಾಳಿ ಇಲ್ಲ. ನೀವು ಆರೋಪ ಮಾಡಿದ್ರಿ, ನಾವು ಗ್ಯಾಸ್ ಸಿಲಿಂಡರ್ ಬಗ್ಗೆ ಆರೋಪ ಮಾಡಿದ್ರೆ ನೀವು ಆರೋಪ
ಗ್ಯಾರಂಟಿ ಅನಾನುಕೂಲ ನೀವು ರಿಟರ್ನ್ ಮಾಡಿ ದುಡ್ಡು ನೀವು ಜೆಡಿಎಸ್ ಮತ್ತು ಬಿಜೆಪಿ ಇವತ್ತು ಸಾರ್ವಜನಿಕ ಇಲ್ಲ ಸರ್ಕಾರ ಇವತ್ತು ದಿವಾಳಿ ಆಗಿದೆ. ಈ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡೋದು ಕೇಂದ್ರ ಸರ್ಕಾರದಿಂದ ದಿವಾಳಿ ಆಗಿದೆ. ಕೇಂದ್ರ ಸರ್ಕಾರದಿಂದ ದಿವಾಳಿ ಆಗಿದೆ. ಹೆಚ್ಚುವಂತ ಕೆಲಸ ನಿಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ನಿಮ್ಮ ಬಿಜೆಪಿ ಮಾಡ್ತಾ ಇದೆ. ನಮ್ಮ ಸರ್ಕಾರದಿಂದ ಅಗದಿ ಮೋದಿಯವರ ನಾಯಕತ್ವದಲ್ಲಿ ದೇಶ ಇವತ್ತು ಉನ್ನತ ಮಟ್ಟದಲ್ಲಿ ಇತ್ತು. ಗುರು ಆಗಲು ಭಾರತ ಹೊರಟಿದೆ ಸರ್. ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಎಲ್ಲಾ ಜನಕ್ಕೂ ಅನುಕೂಲ ಆಯಿತು. ರಾಜ್ಯದಲ್ಲಿ ದೇವೇಗೌಡರು ಎಷ್ಟು ಮುಖ್ಯವೋ ದೇಶಕ್ಕೆ ನರೇಂದ್ರ ಮೋದಿ ಕೂಡ ಅಷ್ಟೇ ಅವಶ್ಯಕ. ಬರೀ ಭಾಷಣ ನರೇಂದ್ರ ಮೋದಿ ಬರೀ ಭಾಷಣದಿಂದ ಕೆಲಸ ಕೊಡಲ್ಲ ಸರ್. ಎಲ್ಲ ಪ್ರಭುಗೌಡ ಬಿರಾದರ್ ಹಾಗೂ ಅಶೋಕ್ ಗೌಡ ಕೊಳಾರಿ, ರಾಜು ಅಡಿಕೆ ಹಾಗೂ ನವೀನ್ ನಾಯ್ಕೋಡಿ ಅವರಿಗೆ MTV ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕರೆಗೆ ಸ್ವೀಕರಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ MTV ವತಿಯಿಂದ